ರಾಜಕೀಯ ಹೋಗ್ಬೇಕು ಪ್ರಜಾಕೀಯ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಒಂದಿಷ್ಟು ಜಾಗ್ರತೆ ಮೂಡಿಸುವಂಥ ಕೆಲಸವನ್ನು ರಾಜಕಾರಣದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥವ್ರು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಈಗ ಒಂದಿಷ್ಟು ಕಾರಣಗಳಿಗೆ ಅವ್ರನ್ನ ಮತ್ತೆ ಮಾತಾಡ್ಸುವಂಥ ಸಂದರ್ಭ. ಸರ್, ಸದ್ಯಕ್ಕೆ ಈ ರೀತಿಯ ಒಂದು ಯೋಚನೆಗಳನ್ನ ಇಟ್ಕೊಂಡೇನೋ ನೀವು ರಾಜಕಾರಣಕ್ಕೆ ಬಂದ್ರಿ. ಬಟ್ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಒಬ್ಬ ಸೂಪರ್ ಸ್ಟಾರ್ ವಿಜಯ್ ಅವರು ಒಂದು ದೊಡ್ಡ ಜಯನ ಸಾಧಿಸಿದ್ದಾರೆ, CM ಕೂಡ ಆಗ್ತಾ ಇದ್ದಾರೆ. ಸೊ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು ಸರ್ ಅದಕ್ಕೆ? ತುಂಬ ಸಂತೋಷ. ಏನಂದರೆ ಅವರು ಸಂಪೂರ್ಣವಾಗಿ ಎಲ್ಲ ಬಿಟ್ಟು ಬಂದು ಏನೇಳಿ ತುಂಬ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಇವತ್ತು CM ಆಗ್ತೀಯ ಅಂದರೆ ಒಂದು ನಿಜವಾದ ಒಂದು ಬದಲಾವಣೆಯ ಗಾಳಿ ಅಂತ ಹೇಳಬೇಕು. ನನಗೆಲ್ಲದಕ್ಕಿಂತ ಹೆಚ್ಚಿಗೆ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ತುಂಬ ಕುತೂಹಲ ಇದೆ. ಯಾವ ಥರ ಮಾಡ್ತಾರೆ, ಯಾವ ಥರ ಚೇಂಜಸ್ ತರ್ತಾರೆ. ಯಾಕಂದರೆ ಯಂಗ್ಸ್ಟರು ನೋಡೋಣ, ಅದಕ್ಕೆ ಕಾಯ್ತಾ ಇದ್ದೀನಿ ನಾನು. ತುಂಬ ಅಲ್ಲ, ಕೋಟ್ಯಾಂತರ ಜನರ ಹತ್ರ ನಾನು ಕಾಯ್ತಾ ಇದ್ದೀನಿ. ಸರ್, ಈಗ ನಿಮ್ಮಲ್ಲಿ ಯಾವತ್ತು ಸರ್ ರಾಜಕಾರಣದ ಒಂದು ಬದಲಾವಣೆ ಆಗ್ಬೇಕಂತ ಮೊದಲು ನಿಮ್ಗೆ ಇನ್ಸ್ಪಿರೇಷನ್ ಆಗಿದ್ದು ಯಾವಾಗ? ಸೊ ಈಗ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಮತ್ತೆ ನಿಮ್ಮಲ್ಲಿ ಏನಾದ್ರು ಒಂದು ಹೊಸ ಸ್ಫೂರ್ತಿ ಶುರು ಆಗ್ತಿದೆಯಾ ಹೇಗೆ ಅಂತ ಸರ್? ಇಲ್ಲ, ಹಾಗಲ್ಲ ನೋಡಿ. ನಾನು ಆಪ್ರೇಷನ್ ಅಂತ ಮಾಡ್ಬೇಕಾದ್ರೆ ಅದೇನೋ ಒಂದು ಆ ಟೈಮಲ್ಲಿ ಆ ಯಂಗ್ ಏಜಲ್ಲಿ ಇರುತ್ತಲ್ಲ, ಎಲ್ಲ ಬದಲಾಗ್ಬಿಡ್ಬೇಕು, ಹಿಂಗಾಗ್ಬಿಡ್ಬೇಕು ಅಂತ ಅವಾಗಲೇ ಪ್ಲ್ಯಾನ್ ಮಾಡಿದ್ದೆ. ಆ ಸೂಪರ್ ಅಷ್ಟೊತ್ತಿಗೆ ಸ್ವಲ್ಪ ಈ ಥರ ಒಂದಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಒಂದು ಸಿನಿಮಾ ಮಾಡಿ ತೋರಿಸಿದ್ದೆ. ಅದಾದ ಮೇಲೆ ಬರೀ ಸಿನಿಮಾಲಿ ಹೇಳೋದೆಲ್ಲ ಟ್ರೈ ಮಾಡಿ ಅನ್ನೋರು. ಆಮೇಲೆ ಹೆಂಗೆ ಟ್ರೈ ಮಾಡೋದನ್ನು ತುಂಬ ಯೋಚನೆ ಮಾಡಿದಾಗ ಇದು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಈಗ ಟೆಕ್ನಾಲಜಿ ತುಂಬ ಇದಾಗಿದೆಯಲ್ಲ ಅಂದ್ಬಿಟ್ಟು ಈ ಪ್ರಜಾಕೀಯ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಅದರಲ್ಲಿ ಏನಂದರೆ ಅದು ಹೆಂಗೆ ಹೇಳೋದು, ಸತ್ಯ ಭಾಳ ಬೇಗ ಅರ್ಥ ಆಗೋಲ್ಲ, ಸುಳ್ಳು ಬೇಗ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಆ ಥರ ಎಷ್ಟು ಹೇಳಿದ್ರು ಕೂಡ ಅದು ನೀವೇನು ಬರಲ್ಲ ಅಂತೀರಾ ಅಂದರು. ನಾನು ಬರಲ್ಲ ಅಂತ ಹೇಳ್ತಿಲ್ಲ, ನೋಡೋಣ. ನಾನು ಹೇಳಿದ್ದು ಆ ಒಂದು ವ್ಯವಸ್ಥೆ ಬಂದರೆ, ಆ ಥರ ಜನ ಇನ್ವಾಲ್ವ್ ಆಗೋಂಥ ಒಂದು ಸಂದರ್ಭ ಬಂದರೆ ಖಂಡಿತ ಯಾರು ಬೇಕಾದ್ರೂ ಬರ್ಬೋದು. ಆ ಥರ ಒಂದು ಇದು ಮಾಡೋಣ ಅಂತ ಮಾಡಿರೋದಷ್ಟೇ. ಸರ್, ಈಗ ಸತ್ಯ ಬೇಗ ಅರ್ಥ ಆಗಲ್ಲ, ಸುಳ್ಳು ಬೇಗ ಅರ್ಥ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ಜನರ ಮನಸ್ಥಿತಿ ಏನಂತ ನಿಮ್ಮ ಭಾವನೆ. ಈ ತಮಿಳುನಾಡಲ್ಲಿ ಈ ರೀತಿಯ ಒಂದು ದೊಡ್ಡ ಕ್ರಾಂತಿ ಬದಲಾವಣೆ ಆಗಲಿಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ನೀವು ಈ ಎಲ್ಲ ವ್ಯವಸ್ಥೆನ ಅನಲೈಸ್ ಮಾಡಿದಾಗ ಸರ್? ಇಲ್ಲ, ಹಾಗಲ್ಲ. ಇದು ಅವತ್ತಿಂದನೂ ಆಗಿದೆ, MGR ಅವ್ರ ಕಾಲದಿಂದನೂ ಆಗಿದೆ. ಅಲ್ಲಿ ತುಂಬ ಸಿನಿಮಾ ರಾಜಕೀಯದಲ್ಲಿ ತುಂಬ ಜನ ಬಂದಿದ್ದಾರೆ. ಜಯಲಲಿತಾ ಅವ್ರು ಬಂದಿದ್ದಾರೆ. ಆ ಥರ ನಮ್ಮಲ್ಲೂ ಬಂದಿಲ್ಲ ಅಂತಲ್ಲ, ಬಂದಿದ್ದಾರೆ. ಫುಲ್ ಪರಿಪೂರ್ಣ ಪಕ್ಷವಾಗಿ ಒಬ್ಬರು ಚೀಫ್ ಮಿನಿಸ್ಟ್ರಾಗಿ ಆ ಥರ ಬಂದಿಲ್ಲ ಇಲ್ಲಿ. ಆ್ಯಕ್ಚುಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಆರ್ಟಿಸ್ಟ್ಗಳು ಪ್ರಯತ್ನ ಮಾಡಿ. ಅಂಬರೀಷ್ ಸರು ಏನೋ ಜೊತೆಲೇ ಇದ್ದರು, ಸಿನಿಮಾ ಆ ಕಡೆ ಈ ಕಡೆ ರಾಜಕೀಯದಲ್ಲಿದ್ದರು. ಆ ಥರ ಅಲ್ಲ, ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಈಗೇನೆಂದರೆ ಎಲ್ಲ ಬಯಸ್ತಿರೋದು ಕಂಪ್ಲೀಟ್ ಬದಲಾವಣೆ, ತುಂಬ ಬಯಸ್ತಿದ್ದಾರೆ. ನನಗನ್ನಿಸ್ತಿರೋದು ಈಗ ಎಲ್ಲ ಯಂಗ್ಸ್ಟರ್ಸ್ಗಳು ಈ ಕಂಪ್ಲೀಟ್ ಬೇರೆಯೇ ಬೇಕು ಅನ್ನೋ ಥರ ಬಯಸ್ತಿದ್ದಾರೆ. ನಾನು ಆ ಬೇರೆನೇ ಹೇಳ್ತಾ ಇದ್ದೀನಿ, ಆಗುತ್ತಿದ್ದು ಅಂತ. ಯೂಸಿಂಗ್ ಟೆಕ್ನಾಲಜಿ ಇದನ್ನೆಲ್ಲ ತರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಈಗ ಅದೇ ಜಂಜಿ ಕ್ರಾಂತಿ ಆಗ್ತಾ ಇದೆ. ಸೊ ಒಂದು ಬದಲಾವಣೆ ತಮಿಳುನಾಡಲ್ಲಾಗಿದೆ. ಕರ್ನಾಟಕದಲ್ಲಿ ಅಂತಹ ಬದಲಾವಣೆ ಸಾಧ್ಯತೆಗಳು ಇದೆಯಾ ಅನ್ನೋವಂಥದ್ದನ್ನ ನೀವು ಅನಲೈಸ್ ಮಾಡಬೇಕು? ಖಂಡಿತ. ನಾನು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಪ್ರಪಂಚ ಸಾಧ್ಯತೆ ಇದೆ. ಇದು ಆಗಲೇಬೇಕು ಆ್ಯಕ್ಚುಲಿ. ಯಾಕಂದರೆ ಎಲ್ಲದರಲ್ಲೂ ಬದಲಾವಣೆನೇ ಸತ್ಯ ಅಂತ ಹೇಳಿದ್ದೇನೆ. ನೋಡಿ, ಬದಲಾವಣೆ ಯಾವುದು ನಿರಂತರವಾಗಿ ಆಗ್ತಾನೇ ಇರುತ್ತೆ. ಎಲ್ಲ ಫೀಲ್ಡಲ್ಲೂ ಬದಲಾವಣೆ ಆಗಿದೆ. ಅದೇ ಥರ ರಾಜಕೀಯ ರಂಗದಲ್ಲೂ ತುಂಬ ಬದಲಾವಣೆ ಆಗ್ತಾ ಇದೆ. ತುಂಬ ದೊಡ್ಡದಾಗಿ ಬದಲಾವಣೆ ಆಗುತ್ತೆ ಇನ್ನು ಮುಂದೆ ನನ್ನ ಪ್ರಕಾರ. ಸರ್, ಈಗ ನೀವು ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ಒಡನಾಟ ಹೊಂದಿರ್ತಾರೆ. ವಿಜಯ್ ಅವ್ರನ್ನ ಯಾವತ್ತು ಭೇಟಿ ಮಾಡಿದ್ದಂಥದ್ದು, ಮಾತನಾಡಿದಂಥ ಆ ರೀತಿಯ ಸನ್ನಿವೇಶಗಳನ್ನ ನೆನಪಾಗ್ತಿದೆಯಾ? ಅಥವಾ ಯಾವತ್ತಾರು ಅವ್ರು ಮಾತಾಡಿದ್ದು, ಅವ್ರ ಬಗ್ಗೆ ಕೇಳಿದ್ದು? ಏನಂದರೆ ಜ್ಯೋತಿಕಾ ಅವರು ಒಂದು ಸತಿ ನಂಗೆ ತುಂಬ ಫೋನ್ ಮಾಡಿ ಗಿಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಅದರಲ್ಲಿ ಮೇಜರ್ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಪ್ರಕಾಶ್ ರಾಜ್ ಮಾಡಿದ್ರು ಆಮೇಲೆ ಮಾಡಿ ಅಂತ. ನಾನು ಮಾಡಲಿಲ್ಲ ಆ ಪಿಕ್ಚರ್ನ. ಆ ಟೈಮಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು. ಅದೇನೋ ಆ ಟೈಮಲ್ಲಿ ನನಗೆ ತುಂಬ ಬ್ಯುಸಿ ಇದ್ದೆ. ಪ್ಲಸ್ ಆಮೇಲೆ ಅದನ್ನೇನೋ ನನಗೆ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ, ಮಾಡಲಿಲ್ಲ ಅಷ್ಟೇ. ಸರ್, ಈಗ ಈ ಒಂದು ಬೆಳವಣಿಗೆ ಆದ ನಂತರ ದಳಪತಿ ವಿಜಯ್ ಅವರು CM ಆಗ್ತಾರೆ ಅನ್ನೋಂಥ ವಿಚಾರ ಬಂದ ನಂತರ ಕರ್ನಾಟಕದಲ್ಲಿ ಅಂತಹ ಒಂದು ಸಾಧ್ಯತೆಗಳಿರುವಂಥದ್ದು ನಮ್ಮ ಕನ್ನಡದ ಯಾವ ಸ್ಟಾರ್ಗಳಿಗೆ ಅನ್ನೋಂಥ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಟ್ರೆಂಡ್ ಆಗ್ತಾ ಇದೆ. ಸೊ ನಿಮಗೆ ಇದೆಲ್ಲವನ್ನು ನೋಡಿದಾಗ ಏನು ನೋಡ್ತಾ ಇದೆ ತಲೆಯಲ್ಲಿ, ಉಪ್ಪಿ ಸರ್ ತಲೆಯಲ್ಲಿ? ಅಲ್ಲ, ನನಗನ್ನಿಸ್ತಿರೋದು ಆ ಬದಲಾವಣೆ ಇದೆಯಲ್ಲ, ಇವಾಗ ಸ್ಟಾರ್ಗಳಾಗ್ತಾ ಇದ್ದಾರಲ್ಲ, ನೆಕ್ಸ್ಟು ಏನೋ ಸಾಮಾನ್ಯ ಮನುಷ್ಯನು ಸ್ಟಾರ್ ಆಗುವಂಥ ಒಂದು ಸಂದರ್ಭ ಬರಬೇಕು. ನನ್ನ ಆಸೆ ಅದು. ಸ್ಟಾರ್ಗಳಾಗಿದ್ದಾರೆ ಏನು ಹೇಳಿ, ಮತ್ತೆ ಅದೇ ಆದರೆ ಮತ್ತೆ ಏನೋ ಮತ್ತೆ ಅದು ಬದಲಾವಣೆ ಅಲ್ಲ. ಯಾರೋ ಒಬ್ಬನಿಗೆ ಐಡಿಯಾಲಜಿ ಇದೆ, ಕೆಲಸ ಮಾಡೋ ಇದಿದೆ, ಅವನಲ್ಲೇನೋ ವಿಚಾರ ಇದೆ, ಅಂಥವ್ರಿಗೂ ಒಂದು ಬರೋವಂಥ ಅವಕಾಶಗಳು, ಬರೋವಂಥ ಒಂದು ರಾಜಕೀಯ ಇದಾಗಬೇಕು. ಇವಾಗ ದುಡ್ಡಿದ್ರೆ ಮಾತ್ರ ಬರಬೇಕು, ಇಲ್ಲಾಂದ್ರೆ ಬರೋಕ್ಕಾಗಲ್ಲ, ಇದೇ ಥರ ಮಾಡಿದ್ರೆ ಮಾತ್ರ ರಾಜಕೀಯದಲ್ಲಿ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಇದೆ. ಅದು ಹೋಗಿ ಟೆಕ್ನಾಲಜಿ ಡ್ರಿವನ್ ಆಗಿ ಯಾರು ಬೇಕಾದರೂ ಕೂಡ ಇಲ್ಲಿ ಬಂದು ಅವ್ರಿಗೆ ಕೆಪಾಸಿಟಿ ಇದ್ದರೆ ಅವ್ರು ನಿಂತ್ಕೊಂಡು ಕೆಲಸ ಮಾಡುವಂಥ ಒಂದು ಸಂದರ್ಭ ಬರಬೇಕನ್ನೋದೇ ಆಸೆ ಅಷ್ಟೇ. ಸರಿ, ನೀವು ಮಾತ್ರ ಹೇಳ್ತಾ ಇದ್ದೀರಿ ಅಂದರೆ ಕಾಮನ್ ಮ್ಯಾನ್ CM ಆಗುವಂಥಕ್ಕೆ ಒಂದಿಷ್ಟು ಪರಿಸ್ಥಿತಿಗಳು ಬದಲಾಗಬೇಕನ್ನೋಂಥದ್ದು, ಒಂದಿಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮತ್ತು ಜಾತಿಯ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ರ ಬೆನ್ನಲ್ಲಿ ಈ ರಾಜಕೀಯ ಪಕ್ಷಗಳನ್ನು ಮೀರಿ ಇಂತಹ ಬದಲಾವಣೆಗೆ ಉಪೇಂದ್ರ ಅವ್ರು ಕೊಡುವಂಥದ್ದಾದರೆ ಒಂದು ಸಜೆಷನ್ ಏನು ಸರ್?
ಅಂದರೆ ನಾನು ಹೇಳ್ತಾನೆ ಇದ್ದೀನಲ್ಲ, ಏನು ವಿಚಾರಗಳು ಮುಖ್ಯ ಆಗಬೇಕು. ಏನಂದರೆ ನನ್ನ ಒಂದು ಕಲ್ಪನೆ ಅನ್ಕೊಳ್ಳಿ, ಹುಚ್ಚತನ ಅನ್ಕೊಳ್ಳಿ, ಮ್ಯಾಡ್ನೆಸ್ ಅನ್ಕೊಳ್ಳಿ, ನಾನು ಹೇಳಿದ್ದು ಒಂದು 10 ಪಾಯಿಂಟ್ ಓದ್ಬಿಟ್ಟು ಅದಕ್ಕೆ ಓಟ್ ಹಾಕೋತ್ರ ವಿಷಯ ಏನೋ ಒಂದು ಸಂದರ್ಭ ಬರಬೇಕು. ಈ ಪಾಯಿಂಟ್ ಚೆನ್ನಾಗಿದೆಯಾ, ಈ 5 ಪಾಯಿಂಟಿಗೆ ನಾನು ಓಟ್ ಹಾಕ್ಬೇಕು. ಅವ್ನು ಯಾರೋ ಒಬ್ಬ ಇನ್ನೊಂದು 10 ಪಾಯಿಂಟ್ ಹೇಳ್ತಾನೆ, ನಾನು ಈ ಥರ ಮಾಡ್ತೀನಿ ಅಂತ. ಈ ಪಾಯಿಂಟಿಗೆ ನಾನು ಓಟ್ ಹಾಕಬೇಕು ಅಂದರೆ ವಿಚಾರಗಳಿಗೆ ಓಟ್ ಹಾಕೋವಂಥ ಒಂದು ಸಂದರ್ಭ ಬರಬೇಕು. ಈಗ ವ್ಯಕ್ತಿಗಳು, ಪಕ್ಷಗಳು ಆ ಥರ ಆಗಿದೆ. ಅದನ್ನು ಬಿಟ್ಟು ವಿಚಾರಗಳಿಗೆ ಓಟ್ ಹಾಕುವಂಥ ಒಂದು ಸಂದರ್ಭ ಬರಬೇಕು. ಸರ್, ಈಗ ನೀವು ಪ್ರತಿ ಸಾರಿ ಈ ರೀತಿಯ ವಿಚಾರಗಳ ಬಗ್ಗೆ ಮಾತಾಡಿದಾಗ ಒಂದು ವಿಚಾರ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಉಪ್ಪಿ ಸರ್ ಲೀಡರ್ ಆಗಲ್ಲ, ಜಸ್ಟ್ ಒಂದು ಮೋಟಿವೇಟ್ ಮಾಡ್ತಾರೆ ಅಷ್ಟೇ. ನಮ್ಮಲ್ಲೂ ಅಂತ ಒಬ್ಬ ಲೀಡರ್ ಬೇಕು ಅನ್ನೋದು ನೀವು ಕೂಡ ಹೇಳಿದಾಗ ಸಾಕಷ್ಟು ಜನ ಹೇಳಿದ್ದಾರೆ. ಹಾಗಾದರೆ ಇದೆಲ್ಲವೂ ಕೂಡ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂಥದ್ದು, ಪಕ್ಷವನ್ನು ಮುನ್ನಡೆಸುವಂಥದ್ದು, ಅಥವಾ ಇನ್ಯಾರನ್ನು ಒಗ್ಗೂಡಿಸ್ಕೊಳ್ಳುವಂಥದ್ದು, ಈ ಥರದ ಪ್ರಯತ್ನಗಳಾಗುತ್ತಾ ಸರ್? ನಾನು ಯಾವತ್ತೂ ಫಾಲೋ ಇರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲ, ಅಹಂಕಾರದಲ್ಲಿ ಹೇಳ್ತಿಲ್ಲ. ನಾನು ಯಾವಾಗಲೂ ಬೇರೆ ಥರನೇ ಯೋಚನೆ ಮಾಡ್ತೀನಿ. ಅಂದರೆ ಫಾಲೋ ಮಾಡಿದ್ರೆ ನನಗೆ ಖುಷಿ ಕೊಡಲ್ಲ. ಈಗ ನಾನು ಸಿನಿಮಾನೂ ಅಷ್ಟೇ, ಯಾವುದೋ ಒಂದು ಆ್ಯಕ್ಷನ್ ಫಿಲಮ್ ಇಟ್ಟಾಗಿದೆ, ನಾನೊಂದು ಆ್ಯಕ್ಷನ್ ಫಿಲಮ್ ಮಾಡಬೇಕು. ಯಾವುದೋ ಒಂದು ದೊಡ್ಡ ಈ ಥರ ಆಗಿದೆ, ನಾನೊಂದು ಈ ಥರ ಮಾಡಬೇಕು, ಆ ಥರ ಯಾವತ್ತೂ ನಾನು ಯೋಚನೆ ಮಾಡಿ ನಂದೇನೋ ಬೇರೆ ಥರನೇ ನಾನು ಯಾವಾಗಲೂ ಅದೇ ಥರ ಸಿನಿಮಾ ಮಾಡ್ಕೊಂಬಂದಿದ್ದೀನಿ. ಇದರಲ್ಲೂ ಅಷ್ಟೇ ನಾನು ಹೇಳ್ತಿರೋದು ಅದೇ ಹೇಳಿದ್ದು. ನಾನು ಏನು ಹೇಳಿ, ನಾನು ಫಸ್ಟಿಂದ ಯಾಕೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಲ್ಲ ಎಲೆಕ್ಷನ್ಗೆ ಅಂತ ಹೇಳಿದ್ದೆ ಅದಕ್ಕೋಸ್ಕರ. ನನಗೆ ಆರ್ಟಿಸ್ಟಾಗಿ ನೀವು ಓಟ್ ಹಾಕೋದಲ್ಲ, ನನ್ನ ವಿಚಾರಗಳಿಗೆ ಓಟ್ ಹಾಕಿ. ನನಗೆ ಅಂತಲ್ಲ, ಬೇರೆ ಯಾರೋ ನಿಂತ್ಕೊಂಡ್ರು, ನೀವು ನಿಂತ್ಕೊಂಡ್ರು ಕೂಡ ಈ ವಿಚಾರ ಪ್ರಕಾರ ನಾನು ಕೆಲಸ ಮಾಡ್ತೀನಿ ಅಂದರೆ ಅಂಥವ್ರಿಗೆ ಎನ್ಕರೇಜ್ ಮಾಡೋವಂಥ ಸಂದರ್ಭ ಬರಲಿ ಅಂತ. ಎಸ್ ಸರ್. ಸರ್, ಇದೆಲ್ಲರ ಜೊತೆಗೆ ಇನ್ನೊಂದು ಮಾತು ಇತ್ತೀಚೆಗೆ ಬಂತು. ಅಂದರೆ ಉಪ್ಪಿ ಸರ್ ಹೇಳ್ತಾರೆ, ಬಟ್ ಕೆಲವು ಸಂದರ್ಭದಲ್ಲಿ ಮತ್ತೆ ನಮ್ಮ ರಾಜಕಾರಣಿಗಳೇನಿದ್ದಾರೋ ಅವರು ಇದ್ದಾರೋ ಅವ್ರ ಜೊತೆಗೇ ಹೋಗುವಂಥದ್ದು, ವೇದಿಕೆಗಳಲ್ಲಿ ಅವ್ರನ್ನೇ ಹೊಗಳುವಂಥ ರೀತಿಯ ಮಾತನಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನೋಂಥದ್ದು ಸರ್. ಅದನ್ನ ಹೇಗೆ ತಗೋತೀರಿ? ಅಲ್ಲ, ನಾನು ಹೇಳ್ತಿರೋದು, ಇವಾಗ ನೀವು ಒಬ್ಬನ ಆಲ್ರೆಡಿ ಆಯ್ಕೆ ಮಾಡಿದ್ದೀರಾ, ಅವ್ರ ಜೊತೆ ಹೋಗ್ತೀರಾ, ನೀವು ಯಾರ್ದೋ ಮನೆಗೆ ಹೋಗ್ತೀರಾ, ಅವ್ರು ಊಟ ಕೊಡ್ತಾರೆ, ಊಟ ಚೆನ್ನಾಗಿಲ್ಲ ಅಂತೀರಾ. ಒಂದು ಸೌಜನ್ಯ ಅಲ್ವಾ, ಊಟ ಚೆನ್ನಾಗಿದೆ ಅಂತೇಳಿ ಏನಿದೆಯೋ ಅದನ್ನು ನಾನು ಹೇಳಿದೆ ಅಷ್ಟೇ. ಏನು ಹೇಳಿ, ಹಂಗಂತ ನಾನು ಇದುವರೆಗೂ ಬಂದಾಗಿಂದ ನಾನು ಯಾರನ್ನೂ ದೂಷಿಸೇ ಇಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಅದೇ ರಾಜಕಾರಣ ಅನಿಸ್ಬಿಟ್ಟಿದೆ ಇವಾಗ. ಇನ್ನೊಬ್ಬರನ್ನ ಬೈದರೆ ಇವನೊಬ್ಬ ಬೆಟ್ರ್ ಬಂದ ಅಂತ, ಅವನ್ನ ಬೈದರೆ ಇವನು ಬೆಟ್ರು ಅಂತ. ಹಂಗಲ್ಲ ಹೇಳಿದ್ದು, ಅದು ಬಿಟ್ಬಿಡಿ, ಅದು ಬೇರೆ. ನಾನು ಹೇಳ್ತಿರೋದು ನಾನು ಎಲೆಕ್ಷನ್ ಟೈಮಲ್ಲಿ ನಡೆಯುವಂಥ ವಿಷಯಗಳು ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್ ಸರ್, ಫೈನಲಿ ಸರ್, ನಿಮ್ಮನ್ನು ಯಾವ್ದಾದ್ರು ರಾಜಕೀಯ ಪಕ್ಷಗಳು ಈಗ ಆಹ್ವಾನ ಮಾಡಿದ್ರೆ ಮತ್ತೆ ನೀವು ಅವ್ರ ಜೊತೆ ಕೈ ಜೋಡಿಸ್ತಾರೆ, ನೀವೇ ಇಂಡಿವಿಜುವಲ್ ಆಗಿ ಹೋಗ್ತೀರಾ ಅನ್ನೋದು ಒಂದಾದರೆ, ವಿಜಯ್ ಅವರ ಈ ಒಂದು ಜರ್ನಿ ಬಗ್ಗೆ ಫೈನಲ್ ವರ್ಡ್ಸ್. ಆ ಇನ್ಫ್ಲೂಯೆನ್ಸಲ್ಲಿ ಏನೋ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀರಾ? ಹೌದು ಸರ್. ಆ ಇನ್ಫ್ಲೂಯೆನ್ಸಲ್ಲಿ ನೀವು ಮಾತಾಡ್ತಿದ್ದೀರಾ. ನಾನು ಯಾವಾಗಲೂ ಹಿಂಗೆ ಇರ್ತೀನಿ. ಒಂದಂತೂ ಹೇಳ್ತೀನಿ, ನಾನು ಎಲ್ಲರೂ ಹೇಳ್ತಾರೆ ನೀವೇ ಬರಲ್ಲ ಬೇರೆಯವ್ರಿಗೆ ಹೇಳ್ತೀರಾ ಅಂತ. ತಪ್ಪು. ನಾನು ಹೇಳ್ತಿರೋ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಯಾರೋ ಒಬ್ಬರು ಭಾಳ ಚೆನ್ನಾಗಿ ಹೇಳಿದರು, ರೀ ಯಾಕ್ರಿ ಅದನ್ನು ಅರ್ಥನೇ ಮಾಡ್ಕೊತಿಲ್ಲ ನೀವು. ಅವ್ರು ಹೇಳ್ತೀರ ನನ್ನ ಕೆಲಸ ನಾನು ಮಾಡ್ತೀನಿ, ನಾನು 90% ಕೆಲಸ ಮಾಡ್ತೀನಿ, ಒಂದು 10% ನೀವು ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ಹೆಂಗೆ ತಿರುಗಿಸ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತೀಯಾರ ಅವರು, ಎಲ್ಲ ನೀವೇ ನಿಂತ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ಹಂಗೆ ಹೇಳ್ತಿಲ್ಲ. ನಾನು ಸೆಲೆಕ್ಟ್ ಮಾಡಿ ಕಳಿಸಿ, ಮಿಕ್ಕಿದ್ದಕ್ಕೆಲ್ಲ ನಾನು ಜೊತೆಲಿರ್ತೀನಿ, ಪ್ರತಿಯೊಂದಕ್ಕೂ ನಾನು ಕೆಲಸ ಮಾಡ್ತೀನಿ. ನಿಮ್ಮ ಕೆಲಸ ನಾನು ಕೇಳ್ತಿರೋದೇನು ಗೊತ್ತಾ, ಒಂದು 4 ಜನಕ್ಕೆ ಈ ವಿಚಾರ ಹೇಳ್ರಪ್ಪ ಅಂತ ಹೇಳ್ತಿದ್ದೀನಿ. ಅದು ಕಾಲ ಪಕ್ವಾದಾಗ ಮಾಡ್ತಾರೆ ನೋಡಿ ಬೇಕಾರೆ. ಸರ್, ಈಗ ಒಂದು ಫೈನಲ್ ಪ್ರಶ್ನೆ ಸರ್, ನಿಮ್ಮನ್ನು ಬಿಟ್ಟು ನಮ್ಮ ರಾಜ್ಯದಲ್ಲಿ ಸ್ಟಾರ್ಗಳು ಯಾರು ಪೊಲಿಟಿಷಿಯನ್ಸ್ ಆದರೆ ಅಥವಾ ಪೊಲಿಟಿಕಲಿ ಇನ್ವಾಲ್ವ್ ಆದರೆ ಬೆಟರ್ ಅಂತ ನಿಮ್ಗೊಂದು ಸಜೆಷನ್ ಸರ್ ಹೇಳೋದಾದ್ರೆ? ಅಲ್ಲ, ಯಾರು ಬೇಕಾದ್ರೆ, ಅಲ್ಲ ಕ್ರೇಜ್ ಇರೋರು ಯಾರು ಬೇಕಾದ್ರೆ ಆಗ್ಬೋದು, ಆ ಥರ ಸಂದರ್ಭ ಇದೆ. ನೀವು ಟ್ರೈ ಮಾಡಿ. ಫೈನಲಿ ಸರ್, ವಿಜಯ್ ಅವರ ಈ ಜರ್ನಿ ಬಗ್ಗೆ? ಇಲ್ಲ, ಖಂಡಿತ ಒಂದೇನೋ ಒಂದು ಒಳ್ಳೆ ಡಿಸಿಷನ್ ಅದು. ಆ್ಯಕ್ಚುಲಿ ಏನಂದರೆ, ಇದುವರೆಗೂ ನಾನು ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ನೆಕ್ಸ್ಟ್ ನಾನೇ ಜನಕ್ಕೆ ಮಾಡಬೇಕು ಅಂತ ಬಂದಿದ್ದಾರೆ, ವೆಲ್ಕಮ್ ಮೂವ್ ಅದು. ನಾನು ಅದೇ ಹೇಳ್ತೀನಲ್ಲ, ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಅವ್ರು ಏನು ಮಾಡ್ತಾರೆ ಅನ್ನೋದು ಇನ್ನೊಂದಷ್ಟು ಜನಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅದು. ಸೊ ಆ ಥರ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸನೂ ನನಗಿದೆ. ನೋಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.